ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಹಾರಮದನ್. ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ. ಮತ್ತು ನಿಮ್ಮ ಅಭಿಮಾನ, ನಿಮ್ಮ ಸಪೋರ್ಟ್ ನೋಡ್ತಾ ಇದ್ದರೆ ತುಂಬಾ ಖುಷಿಯಾಗುತ್ತೆ. ಇದೇ ಥರ ನನ್ನ ಮೇಲೆ ನಿಮ್ಮ ಅಭಿಮಾನ ಸದಾ ಇರಲಿ ಅಂತ ಹೇಳ್ತಾ, ಪ್ರತಿದಿನದಂತೆ ಇವತ್ತು ಕೂಡ ನಿಮ್ಮಲ್ಲಿ ನನ್ನ ರಿಕ್ವೆಸ್ಟ್ ಅಂದರೆ, ಇನ್ನೂ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ವಿಡಿಯೋಸ್ ಆಗಲಿ ನನ್ನ ಚಾನಲನ್ನಾಗಲಿ ಶೇರ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ ಅಂತ ಹೇಳಿಬಿಟ್ಟು ಇವತ್ತು ಬಂದಿದ್ದೀನಿ. ಫ್ರೆಂಡ್ಸ್, ಟೈಮ್ ವೇಸ್ಟ್ ಮಾಡೋದು ಬೇಡ, ವಿಷಯಕ್ಕೆ ಬರೋಣ. ಯಾಕಂತಂದರೆ, ಒಂದು ನಮ್ಮ ಕರ್ನಾಟಕ ಸರ್ಕಾರ ಈ ಖಾತಾ ಅನ್ನೋ ಒಂದು ಕಾನ್ಸೆಪ್ಟನ್ನು ಯಾವತ್ತಿಂದ ತೊಗೊಳ್ಬಂತೋ ಬಂತೋ ಆವತ್ತಿಂದನೂ ಜನಗಳಿಗೆ ತಲೆನೋವಾಗಿ ಪರಿಣಮಿಸಿದೆ. ಯಾಕಂತಂದರೆ, ಜನ ಏನು ಮಾಡಬೇಕು, ಏನಾಗಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಆ ಥರ ಪರಿಸ್ಥಿತಿಗೆ ಬಂದಿದ್ದಾರೆ ಜನ. ಇವತ್ತು ಒಂದು ವಿಷಯದ ಬಗ್ಗೆ ಮಾತಾಡೋದಕ್ಕೆ ನಿಜವಾಗೂ ನನಗೇನೇ ಬೇಜಾರಾಗ್ತಾ ಇದೆ. ಯಾಕಂದರೆ, ಜನಗಳಿಗೆ ಆಗ್ತಾ ಇರೋ ಸಮಸ್ಯೆಗಳು ನೋಡ್ತಾ ಇದ್ದರೆ, ಅವರ ಸಮಸ್ಯೆಗಳನ್ನ ನಮ್ಮ ಕೈಲಂತೂ ಖಂಡಿತ ಬಗೆಹರಿಸೋದಕ್ಕಾಗಲ್ಲ. ನಾವು ಜಸ್ಟು ಒಂದು ಗೌರ್ನಮೆಂಟಿಗೆ ಒಂದು ಇಂಟಿಮೇಷನ್ ಅನ್ನೋದನ್ನ ಕೊಡ್ಬೋದು, ಅಷ್ಟು ಬಿಟ್ಟರೆ ಬೇರೆ ಇನ್ನೇನೂ ನಮ್ಮ ಕೈಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ, ನಾವು ಮ್ಯಾಕ್ಸಿಮಮ್ಮು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗಾಗಲಿ ಅಥವಾ ನಮ್ಮ DCM ಸಾಹೇಬ್ರಿಗಾಗಲಿ ತಲುಪೋವರೆಗೂ ನಾವು ವಿಡಿಯೋ ಮಾಡ್ತಾನೆ ಇರ್ತೇವೆ. ಅದಂತೂ ಪಕ್ಕ. ಯಾಕಂತಂದರೆ, ಅವ್ರಿಗೆ ತಲುಪೋವರೆಗೂ ನೀವು ಕೂಡ ಶೇರ್ ಮಾಡಿ ಅಂತಂದೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಯಾಕಂದರೆ, ಈ ಖಾತಾ ತಂದಾಗಿಂದನೂ ಎಷ್ಟೋ ಬಡ ಜನರು ನಲ್ಗೋಗ್ತಾ ಇದ್ದಾರೆ. ಯಾಕಂದರೆ, ಅವರು ಪ್ರಾಪರ್ಟಿ ಸೇಲ್ ಮಾಡೋ ಥರ ಇಲ್ಲ, ಅವ್ರ ಪ್ರಾಪರ್ಟಿ ಮೇಲೆ ಏನು ಲೋನುಗಳು ತೊಗೊಳ್ಳೋ ಥರ ಇಲ್ಲ, ಪ್ರಾಪರ್ಟಿಗಳು ಪರ್ಚೇಸ್ ಮಾಡೋ ಥರ ಇಲ್ಲ. ಆ ಥರ ಜನ ಗೊಂದಲ ಅಂದರೆ ಗೊಂದಲದಲ್ಲಿ ನಲುಗ್ತಾ ಇದ್ದಾರೆ ಇವತ್ತು. ಆ ಥರ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ ಜನ. ನಮ್ಮ ಕರ್ನಾಟಕ ಸರ್ಕಾರ ಯಾಕಂದರೆ ಪ್ರೀ ಪ್ಲ್ಯಾನ್ ಮಾಡಬೇಕಾಗಿತ್ತು, ಅದು ಏಕಾಏಕಿ ತಂದಿರೋದೇ ಇದಕ್ಕೆಲ್ಲನೂ ಸಮಸ್ಯೆಗೆ ಕಾರಣ ಆಗ್ತಾ ಇರೋದು. ಅದಕ್ಕೆ ಇವತ್ತು ನೋಡಿ, ಒಂದು ಮುಖ್ಯವಾದ ವಿಷಯ ಅಂತ ಹೇಳಿದ್ನಲ್ಲ ನಿಮಗೆ, ಇದು ಈ ನಮ್ಮ ಅನಧಿಕೃತ ನಿವೇಶನಗಳಿಗಾಗಲಿ ಅಥವಾ ಮನೆಗಳಿಗಾಗಲಿ ಏನು ಖಾತಾ ಅನ್ನೋದನ್ನು ನೀಡ್ತಾ ಇದ್ದಾರೆ, ಅದನ್ನು ಪ್ರಾಪರಾಗಿ ಇವರು ಪ್ಲ್ಯಾನ್ ಮಾಡಲಿಲ್ಲ. ಯಾಕಂದರೆ, ಇವತ್ತು ಬರೀ ನಮ್ಮ ವಿಜಯಪುರ ಪಾಲಿಕೆನಲ್ಲೇನೇ ಸುಮಾರು 39,000 ಪ್ರಾಪರ್ಟಿಗಳಿಗೆ ಖಾತಾ ಕೊಡಲ್ಲ ಅಂತ ಹೇಳ್ತಾ ಇದ್ದಾರಂತೆ. 39,000 ಪ್ರಾಪರ್ಟಿಗಳಿಗೆ ಖಾತಾ ಕೊಡಲ್ಲ ಅಂತ ಹೇಳ್ತಾ ಇದ್ದಾರಂತೆ. ಜನ ಒದ್ದಾಡ್ತಾ ಇದ್ದಾರೆ, ಪರದಾಡ್ತಾ ಇದ್ದಾರೆ. ಪ್ರತಿ ದಿನ ಅಲ್ಲಿ ನಗರಸಭೆ ಪುರಸಭೆ ಆಫೀಸುಗಳಿಗೆ ಅಲೀತಾ ಇದ್ದಾರೆ. ಇವರು ಮಾಡಿರೋ ಒಂದು ಗನ್ನಂದಾರಿ ಕೆಲಸ ಏನಂದರೆ, ಸೆಪ್ಟೆಂಬರ್ ತಿಂಗಳು ಅಂತ ಒಂದು ಡೆಡ್ಲೈನ್ ಇದು ಕೊಟ್ಟರು, ಕಟ್ ಆಫು ಡೇಟು ಸೆಪ್ಟೆಂಬರ್ 10 ರಿಜಿಸ್ಟ್ರೇಷನ್ ಆಗಿರೋವು ಅಂತ ಹೇಳ್ಬಿಟ್ಟು. ಇನ್ನೊಂದೇನಂತ ಅಂದರೆ, ಇವ್ರದ್ದು ಒಂದು ವಿಷಯ ಏನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅಂತಂದರೆ, ಎಲ್ಲ ಪ್ರಾಪರ್ಟಿಗಳು ಕೊಂಡಿರೋ ಪ್ರಾಪರ್ಟಿಗಳೇ ಇರುತ್ತಾ? ಎಲ್ಲ ಪ್ರಾಪರ್ಟಿಗಳು ಪಾರ್ಟಿಷನ್ ಮಾಡಿರೋ ಪ್ರಾಪರ್ಟಿಗಳೇ ಇರುತ್ತಾ? ಎಲ್ಲ ಪ್ರಾಪರ್ಟಿಗಳು ಗಿಫ್ಟೆಡ್ ಆಗಿರೋ ಪ್ರಾಪರ್ಟಿಗಳೇ ಇದೆಯಾ? ಇವತ್ತು 94C ಬಂದಿರೋ ಪ್ರಾಪರ್ಟಿಗಳು ಎಷ್ಟಿದೆ? ಬೇರೆ ಸ್ಕೀಮುಗಳಲ್ಲಿ ಹಕ್ಕುಪತ್ರ ಕೊಟ್ಟಿರೋ ಎಷ್ಟಿದೆ? ಆಶ್ರಯ ಯೋಜನೆಯಲ್ಲಿ ಕೊಟ್ಟಿರೋ ಮನೆಗಳು ಎಷ್ಟಿದೆ? ಮತ್ತು ಎಷ್ಟೋ ಪ್ರಾಪರ್ಟಿಗಳು ಗುಂಟ ಲೆಕ್ಕದಲ್ಲಿ ರಿಜಿಸ್ಟ್ರೇಷನ್ ಆಗಿದೆ. ಆ ಗುಂಟ ಲೆಕ್ಕದಲ್ಲಿ ರಿಜಿಸ್ಟ್ರೇಷನ್ ಆಗಿರೋ ಪ್ರಾಪರ್ಟಿಗಳು ಇವತ್ತು ಅವೆಲ್ಲನೂ ರೆಸಿಡೆನ್ಸಿಯಲ್ ಝೋನಿಗೆ ಬಂದಿದೆ. ಅವಾಗೆಲ್ಲನೂ ಜಮಾನಿನಾಗ ಅವೆಲ್ಲ ಅಗ್ರಿಕಲ್ಚರ್ ಲ್ಯಾಂಡು. ಆ ಅಗ್ರಿಕಲ್ಚರ್ ಲ್ಯಾಂಡ್ ಇದ್ದವು ಇವಾಗೆಲ್ಲನೂ ಅವು ರೆಸಿಡೆನ್ಸಿಯಲ್ ಆಗಿದ್ದಾವೆ. ಯಾಕಂತಂದರೆ, ಗ್ರಾಮಗಳು ದಿನೇ 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 ಬೆಳೀತಾ ಹೋಗುತ್ತೆ. ಸಿಟಿ ಲಿಮಿಟು ಇದು ವರ್ಷನೂ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಾರೆ. ಅವಾಗೇನಾಗುತ್ತೆ, ನೀವು ಅವಾಗ ರಿಜಿಸ್ಟರ್ ಮಾಡ್ಕೋಬೇಕಾದ್ರೆ ಅಗ್ರಿಕಲ್ಚರ್ ಲ್ಯಾಂಡ್ಗಳನ್ನೆಲ್ಲ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಮಾಡ್ತಾ ಇರಲಿಲ್ಲ, ಗುಂಟ ಲೆಕ್ಕದಲ್ಲೇ ಮಾಡ್ತಾ ಇದ್ದಿದ್ದು. ಯಾಕಂತಂದರೆ, ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಮಾಡೋಕ್ಕೆ ಬರಲ್ಲ ಅಂತಂದೇಳಿ ಸರ್ಕಾರದವರೇ ಅದನ್ನು ಕಾನೂನು ತಂದಿದ್ದು. ಇದರಿಂದ ಇವ್ರು ಏನು ಮಾಡಿದ್ರು, ಎಲ್ಲನೂ ಗುಂಟ ಲೆಕ್ಕದಲ್ಲಿ ಮಾಡ್ಕೊಂಡ್ರು ರಿಜಿಸ್ಟ್ರೇಷನ್ಗಳನ್ನ. ಆ ಗುಂಟ ಲೆಕ್ಕದಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರೋಕ್ಕೆ ಯಾವುದಕ್ಕೂ ಇವಾಗ ಖಾತಾ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ.
ಅದಕ್ಕೆ ಪರಿಹಾರ ಏನು? ಇವಾಗ ಗುಂಟ ಲೆಕ್ಕದಲ್ಲಿರೋದು ಗುಂಟ ಲೆಕ್ಕದಲ್ಲೇ ಇರುತ್ತಾ ಅದು ಜಮೀನು? ಅದು ಅಗ್ರಿಕಲ್ಚರ್ ಝೋನಾಗೆ ಇರುತ್ತಾ? ಇವಾಗ ಗ್ರಾಮಗಳೆಲ್ಲನೂ ಎಕ್ಸ್ಟೆಂಡ್ ಆಗಲ್ವಾ? ಪಾಲಿಕೆಗಳೆಲ್ಲನೂ ಎಕ್ಸ್ಟೆಂಡ್ ಆಗಲ್ವಾ? ಪುರಸಭೆ, ನಗರಸಭೆ ಅವೆಲ್ಲನೂ ಲಿಮಿಟ್ಗಳು ವರ್ಷ ಎಕ್ಸ್ಟೆಂಡ್ ಆಗಲ್ವಾ? ಎಕ್ಸ್ಟೆಂಡ್ ಆಗಬೇಕಾದ್ರೆ ಅದು ಗುಂಟ ಲೆಕ್ಕದಲ್ಲಾದರೂ ಆಗಿರಲಿ, ಸೆಂಟ್ ಲೆಕ್ಕದಲ್ಲಾಗಿದ್ರೂ ಆಗಿರಲಿ, ಸ್ಕ್ವಯರ್ ಫೀಟ್ ಲೆಕ್ಕದಲ್ಲಾಗಿದ್ರೂ ಆಗಿರಲಿ, ಮೀಟ್ರ್ ಲೆಕ್ಕದಲ್ಲಾದರೂ ಆಗಿರಲಿ, ಯಾವುದಾದ್ರೂ ಏನಂತೆ ಅವರಿಗೆ ಪ್ರಾಪರ್ಟಿಗೆ ಇವಾಗ ಖಾತಾ ಕೊಡೋದಕ್ಕೆ ಏನು ಪ್ರಾಬ್ಲಮ್ಮು? ಆ ಪ್ರಾಪರ್ಟಿಗೆ ಟ್ಯಾಕ್ಸ್ ಕಟ್ಟಿಸ್ಕೊಳ್ತಿದ್ದಾರೆ. ಇವಾಗ ಒಂದು ಕಾಲದಲ್ಲಿ ಅಗ್ರಿಕಲ್ಚರ್ ಜಾಗ ಇತ್ತು, ಅದು ಗ್ರೀನ್ ಬೆಲ್ಟಲ್ಲಿ ಇತ್ತು. ಇವಾಗ ಅದೆಲ್ಲ ರೆಸಿಡೆನ್ಸಿಯಲ್ ಆಗಿದೆ. ಅದಕ್ಕೆ ಖಾತಾ ಏನಕ್ಕೆ ಕೊಡಬಾರ್ದು? ಗುಂಟ ಲೆಕ್ಕದಲ್ಲಿ ನೋಡಿ, ಇವತ್ತಿನ ಮಾಹಿತಿ ಪ್ರಕಾರ ಬರೀ ವಿಜಯಪುರ ಪಾಲಿಕೆನಲ್ಲೇನೇನೆ 39,000 ಪ್ರಾಪರ್ಟಿಗಳಿಗೆ ಖಾತಾ ಕೊಡಲ್ಲ ಅಂತ ಹೇಳ್ತಾ ಇದ್ದಾರಂತೆ. ನಮ್ಮ ಕರ್ನಾಟಕ ರಾಜ್ಯದಾಗೆ ಬರೀ 40 ಲಕ್ಷದಿಂದ 50 ಲಕ್ಷ ಪ್ರಾಪರ್ಟಿಗಳಿರೋದು. ಆ ಪ್ರಾಪರ್ಟಿಗಳಲ್ಲಿ ಬರೀ ವಿಜಯಪುರ ಪಾಲಿಕೆನಲ್ಲೇನೆ 39,000 ಪ್ರಾಪರ್ಟಿಗಳಿಗೆ ಖಾತಾ ಕೊಡಲ್ಲ ಅಂತಂದರೆ ಇನ್ನು ಥ್ರೋಟ್ ಕರ್ನಾಟಕ ಎಷ್ಟು ಲಕ್ಷ ಪ್ರಾಪರ್ಟಿಗಳಂತ ಉಳ್ಕೊಂಡಿರ್ಬೋದು? ಒಂದು ಯೋಚನೆ ಮಾಡಿ. ಇವರು ಮಾಡ್ತಾ ಇರೋದು ಸರಿನಾ ಗೌರ್ನಮೆಂಟ್ ಅವರು? ಅಂದರೆ ಇವರಿಗೆ ಒಂದು ಪ್ಲ್ಯಾನೇ ಇಲ್ವಾ? ಏನು ಜನಗಳ ಜೊತೆ ಆಟ ಆಡ್ತಿದ್ದಾರೆ ಇವರು? ಒಂದು ಪ್ರಾಪರಾಗಿ ಕೊಡಿ ಸ್ವಾಮಿ. ಒಂದು ಸರ್ಕ್ಯುಲರ್ ಇಶ್ಯೂ ಮಾಡಿ. ಅದಕ್ಕೂ ಗುಂಟ ಲೆಕ್ಕದಲ್ಲಿರೋದು ರೆಸಿಡೆನ್ಸಿಯಲ್ಗೇನು ಬರಬಾರ್ದಂತ ಇದೆಯಾ? ಲಿಮಿಟ್ ಎಕ್ಸ್ಟೆಂಡ್ ಆಗಬಾರ್ದಂತ ಇದೆಯಾ? ಇವಾಗ ಲಿಮಿಟ್ ಎಕ್ಸ್ಟೆಂಡ್ ಆದೇ ಆಗಿರುತ್ತೆ. ಆ ಲಿಮಿಟ್ ಎಕ್ಸ್ಟೆಂಡ್ ಆದಾಗ ನಿಮ್ಗೆ ಆಟೋಮೆಟಿಕ್ ಅದು ಬಂದಿರುತ್ತೆ. ಅದಕ್ಕೆ ನೀವು ಬಿ ಖಾತಾ ಯಾಕೆ ಕೊಡಬಾರ್ದು? ನೋಡಿ, ಥ್ರೋಟ್ ಕರ್ನಾಟಕ ಇರೋದು 40ರಿಂದ 50 ಲಕ್ಷ ಪ್ರಾಪರ್ಟಿ. ಆ 40 ಲಕ್ಷದಿಂದ 50 ಲಕ್ಷ ಪ್ರಾಪರ್ಟಿಗೆ ಬಿ ಖಾತಾ ಕೊಡ್ತೀವಿ, ಅದನ್ನು ನಾವು ಟ್ಯಾಕ್ಸೈಜೇಷನ್ ಮಾಡ್ತೀವಿ ಅಂತ ಹೇಳಿರೋದು. ಈ ವಿಜಯಪುರ ಮಹಾನಗರ ಪಾಲಿಕೆ ವ್ಯಾಪ್ತಿನಲ್ಲೇನೆ ಸುಮಾರು 40,000 ಪ್ರಾಪರ್ಟಿಗಳು, ಹತ್ತತ್ರ 39,000ದಿಂದ 40,000 ಪ್ರಾಪರ್ಟಿಗಳಿಗೆ ನಾವು ಖಾತೆ ಕೊಡಲ್ಲ ಅಂತಂದೇಳಿ ಕೂತಿದ್ದಾರೆ. ಪ್ರತಿದಿನ ಆಫೀಸುಗಳಿಗೆ ನೋಡಿ ಸಾವಿರಾರು ಜನ ಹೋಗಿ ಅಲ್ಲಿ ಏನು, ಯಾಕೆ, ಏನು ಡಾಕ್ಯುಮೆಂಟು? ಇವಾಗ ಈ ಥರ ಎಲ್ಲನೂ ಇವರು ಕಾನೂನು ಮಾಡೋರು. ಅವೆಲ್ಲನೂ ಫಸ್ಟೇನೇ ಇದು ಹೇಳಬೇಕು. ಅಲ್ಲೆಲ್ಲನೂ ಆ ಕಡೆಗೆ ನಿಮಗೆ ನೀವು ನಂಬ್ತಿರೋಲ್ಲ, ನಾರ್ತ್ ಕರ್ನಾಟಕ ಹೋದರೆ ನಿಮಗೆ ಬರೀ ಇದು ಉತಾರ್ ಅಂತಾರೆ ಅವರು. ಯಾಕಂದರೆ ಮ್ಯಾಕ್ಸಿಮಮ್ ಎಲ್ಲ ನೋಟ್ರಿನೇ ಮಾಡ್ಕೊಂಡಿರೋದು. ಬಾಂಡ್ ಪೇಪರ್ಗಳಲ್ಲಿ ಸುಮ್ಮನೆ ಬರೆಸ್ಕೊಳ್ಳೋದು, ನೋಟ್ರಿ ಮಾಡ್ಕೊಳ್ಳೋದು, ಇಲ್ಲ ಬಕ್ಷಿಸ್ ಪತ್ರ ಮಾಡೋದು. ಯಾಕೆ ನಮ್ಮ ಕಡೆ ಎಲ್ಲನೂ ಇಲ್ಲೆಲ್ಲ ಗಿಫ್ಟ್ ಡೀಡ್ ದಾನ ಪತ್ರ ಅಂತೀವಲ್ಲ, ಅವ್ರ ಕಡೆ ಎಲ್ಲನೂ ಬಕ್ಷಿಸ್ ಪತ್ರ ಅಂತಾರೆ. ಅದನ್ನು ಮಾಡ್ಕೊಳ್ತಾರೆ. ಅದಕ್ಕೆಲ್ಲನೂ ಇವರು ಒಂದು ಆಪ್ಷನ್ ಬಿಡಬೇಕಲ್ವಾ? ಒಂದು ಬಕ್ಷಿಸ್ ಪತ್ರ ಇಲ್ಲ ಅಂದರೂ ಮಾಡಲ್ಲ, ಒಂದು ನೋಟ್ರೈಸ್ಡ್ ಇದ್ದರೂ ಮಾಡಲ್ಲ. ಇವ್ರಿಗೆ ಬೇಕಿರೋದು ಬರೀ ಒಂದು ವಿಭಾಗ ಪತ್ರ, ಒಂದು ಕ್ರಯ ಪತ್ರ, ಒಂದು ಗಿಫ್ಟ್ ಡೀಡ್, 3 ಡಾಕ್ಯುಮೆಂಟಾ? ಇವಾಗ ಪಿತ್ರಾರ್ಜಿತ ಆಸ್ತಿಗೆ ಹೆಂಗೆ ಮಾಡ್ತೀರಾ? ಮತ್ತೆ ಪಿತ್ರಾರ್ಜಿತ ಆಸ್ತಿಗೆ ಹೆಂಗೆ ಮಾಡ್ತಾರೆ? ಅದಕ್ಕೆ ಆಪ್ಷನ್ ಏನು? ಈ ಪಿತ್ರಾರ್ಜಿತ ಆಸ್ತಿನಲ್ಲಿ ಅವರಿಗೆ ಒಂದು ಸೈಟ್ ಬಂದಿರುತ್ತೆ. ಮೊದಲಿಗೆಲ್ಲನೂ ಯಾವುದೇ ವಿಭಾಗಗಳು ಮಾಡ್ಕೊಂಡಿರಲ್ಲ. 50 ವರ್ಷ 60 ವರ್ಷಗಳ ಹಿಂದೆಗಡೆ ಅವ್ರ ಹೆಸರಲ್ಲಿ ಆವಾಗ ಡಿಮ್ಯಾಂಡ್ ರಿಜಿಸ್ಟ್ರು ಇದಾಗಿರುತ್ತೆ. ಅವ್ರ ಹೆಸರಲ್ಲೇ ಕರೆಂಟ್ ಬಿಲ್ ಬರ್ತಾ ಇರುತ್ತೆ. ಹಳೆ ಗ್ರಾಮಗಳಲ್ಲೆಲ್ಲನೂ, ಹಳೆ ಗ್ರಾಮ ಯಾವ್ಯಾವುದಿದೆ ಆ ಹಳೆ ಗ್ರಾಮಗಳಲ್ಲೆಲ್ಲನೂ ಯಾವುದೋ ಅಂಥ ಡಾಕ್ಯುಮೆಂಟ್ಸೇ ಇಲ್ಲ. ಎಷ್ಟೋ ಲಕ್ಷ ಮನೆಗಳಿಗೆ ಗ್ರಾಮ ಠಾಣೆ ಇರೋಕ್ಕೆಲ್ಲನೂ ಯಾವ ವಿಭಾಗ ಪತ್ರಗಳಿದೆ, ಯಾವ ರಿಜಿಸ್ಟ್ರೇಷನ್ಗಳು ಮಾಡ್ಕೊಂಡಿದ್ದಾರೆ, ಅವೆಲ್ಲ ತಾತನ ಆಸ್ತಿಗಳು ಬಂದವದು ಹಂಗೇನೇ ಕಂಟಿನ್ಯೂ ಆಗ್ತಾಯಿದೆ. ಅವಾಗೇನು ಎಲ್ಲೆಲ್ಲಿದ್ದರು ಆ ಜಾಗಗಳನ್ನ ಹಾಗೇನೇ ಅವ್ರ ಹೆಸರಿಗೆ ಖಾತಾ ಮಾಡಿಸ್ಕೊಂಡ್ರು, ಕಂದಾಯ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ 100 ವರ್ಷದಿಂದ 70-80 ವರ್ಷದಿಂದ ಇರೋ ಮನೆಗಳಿಗೆ ನೀವು ಪತ್ರ ಇದು ಕೊಡಲ್ಲ, ಖಾತಾ ಕೊಡಲ್ಲ ಅಂತಲ್ಲ, ಇದು ಯಾವ ನ್ಯಾಯ ಸ್ವಾಮಿ? ನೀವು ಈ ಖಾತಾ ಮಾಡೋದು ಸಾಕು, ಈ ಜನಗಳನ್ನ ಸಂಕಷ್ಟಕ್ಕೆ ಸಿಲುಕಿಸಿರೋದು ಸಾಕು. ಮಾಡಿದರೆ ಪ್ರಾಪರಾಗಿ ಮಾಡಿ. ಯಾವುದೇ ಒಂದು ಆದರೂ ಕೂಡ ನೀವೊಂದು ಫ್ರಾಡ್ ಆಗೋದನ್ನ ತಪ್ಪಿಸ್ಬೇಕು ಅಂತ ಇದು ಮಾಡ್ತಾ ಇದ್ದೀರಾ. ಅದು 100% ಅಪ್ರಿಸಿಯೇಟ್ ಮಾಡೋಣ.
ಬಟ್ ಅದನ್ನೇ ಪ್ರಾಪರಾಗಿ ಮಾಡಿ. ಇವತ್ತು 70-80 ವರ್ಷದಿಂದ ಮನೆಗಳಿರೋರು ಅವತ್ತಿಂದ ಡಿಮ್ಯಾಂಡ್ ರಿಜಿಸ್ಟ್ರು ಖಾತಾ ಎಲ್ಲನೂ ಟ್ಯಾಕ್ಸು ಎಲ್ಲನೂ ಕೊಟ್ಕೊಂಡು ಹೋಗ್ತಿದ್ದಾರೆ. ಅವತ್ತಿಂದ 911 ಎಲ್ಲನೂ ಇದೆ. ಅವಕ್ಕೇನಕ್ಕೆ ಮಾಡಲ್ಲ ನೀವು? ಇವಾಗೆಲ್ಲೋ ಅಗ್ರಿಕಲ್ಚರ್ ಲ್ಯಾಂಡ್ರಲ್ಲಿ ಕಟ್ಟಿರ್ತಾರೆ, ಇಷ್ಟು ಗುಂಟೆನಲ್ಲಿ ಅಂತಂದೇಳಿ ಮನೆ ಕಟ್ಟಿರ್ತಾರೆ. ಅದಕ್ಕೇನು ಮಾಡ್ತೀರಾ ನೀವು? ಆ ಮನೆ ಖಾತಾನೇ ಕೊಡಲ್ವಾ? ಲೆಕ್ಕ ಹಾಕಿ. ಇದು ವಿಜಯಪುರ ಬರೀ ಮಹಾನಗರ ಪಾಲಿಕೆನಾಗ ಒಂದ್ರಾಗೇನೆ 39,000ದಿಂದ 40,000 ಪ್ರಾಪರ್ಟಿಗಳಿದೆಯಂತೆ ಖಾತೆ ಮಾಡದೇ ಇರೋ ಅಂಥವು. ಅಂದರೆ ಥ್ರೋಟ್ ಕರ್ನಾಟಕ ಎಷ್ಟು ಲಕ್ಷ ಪ್ರಾಪರ್ಟಿ ಇರ್ಬೋದು ನೀವೇ ಯೋಚನೆ ಮಾಡಿ. ಕರ್ನಾಟಕ ಸರ್ಕಾರ ಮಾಡ್ತಾ ಇರೋದು ಸರಿನಾ ತಪ್ಪ ಅಂತಂದೇಳಿ ನೀವೇನೇನೆ ಪಬ್ಲಿಕ್ಕೇನೆ ಯೋಚನೆ ಮಾಡಿ. ಜನಗಳಿಗೆ ಇವತ್ತೂ ತಿನ್ನೋ ಒಂದೊಂದು ಹೊತ್ತು ಊಟಕ್ಕೂ ಎಷ್ಟೋ ಒದ್ದಾಡೋ ಜನ ಇದ್ದಾರೆ. ಅಂಥ ಟೈಮಲ್ಲಿ ಆ ಪತ್ರ ಇಲ್ಲ, ಈ ಪತ್ರ ಇಲ್ಲ, ಇಷ್ಟೇ ದಿನ ಡೆಡ್ಲೈನು, ಸಿ ಆದರೆ ಇಷ್ಟೇ ಡೆಡ್ಲೈನು, ಆ ಪತ್ರಕ್ಕೆ ಅಷ್ಟೇ ಡೆಡ್ಲೈನು, ಈ ಫೋಟೋಕ್ಕೆ ಇಷ್ಟೇ ಇದು, ಈ ಥರ ಎಲ್ಲನೂ ನೀವು ಕಠಿಣವಾದ ರೂಲ್ಸ್ಗಳನ್ನ ತೊಗೊಂಡು ಬರ್ತಾಯಿದ್ರೆ ಜನ ಏನಾಗಬೇಕು? ಕೆಲಸ ಕಾರ್ಯ ಕಟ್ಕೊಂಡು ದಿನ ಬೆಳಗಾಯಿತು ಅಂತಂದರೆ ಪಾಲಿಕೆಗೆ ಹೋಗು, ನಗರಸಭೆಗೆ ಹೋಗು, ಬೆಂಗಳೂರು 1ಗೆ ಹೋಗು, ಇಲ್ಲಿ BBMPಯಲ್ಲಿ ಮಾಡ್ತಾ ಇದ್ದೀರಾ ಖಾತೆಗಳನ್ನ. ಆ BBMPಗೆ ಹೋಗಿ ಕೇಳಿದ್ರು ಇಲ್ಲ ರೀ ಇನ್ನೂ ಬಿಟ್ಟಿಲ್ಲ ಅಂತಾರೆ. ಹೊಸ ಖಾತೆ ಮಾಡಿ ಎಷ್ಟು ದಿನ ಓಪನ್ ಆಗಿ ನೀವು ಎಷ್ಟು ದಿನ ಆಗಿದೆ? ವೆಬ್ಸೈಟ್ ಏನು ಇಂಪ್ಲಿಮೆಂಟ್ ಆಗಿದೆ? ಯಾವುದೇ BBMP ಆಫೀಸ್ಗೆ ಹೋದ್ರು ಇನ್ನೂ ಮಾಡ್ತಿಲ್ಲ ಅಂತ ಹೇಳ್ತಾರೆ. ಯಾವುದೇ ಒಂದು BBMP ಆಫೀಸ್ಗೆ ಹೋದ್ರೂ ಹೇಳ್ತಿದ್ದಾರೆ. ಯಾವುದೇ ಬೆಂಗಳೂರು 1ಗೆ ಹೋದ್ರೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಸೇವಾ ಸಿಂಧು ಕೇಂದ್ರಕ್ಕೆ ಹೋದ್ರೂ ಇನ್ನೂ ಮಾಡ್ತಾ ಇಲ್ಲ ಅಂತಾರೆ. ಯಾವ ಪ್ರಾಪರ್ಟಿಗೆ ಮಾಡ್ತಾ ಇದ್ದೀರಾ ಪ್ರಾಪರಾಗಿ? ನಮ್ಮ ಕರ್ನಾಟಕ ಸರ್ಕಾರ ಏನು ಮಾಡ್ತಾ ಇದೆ ಅಂತಂದೇಳಿ ಅವ್ರಿಗೆ ಮಾತ್ರನೇ ಗೊತ್ತಾಗಬೇಕು. ಫ್ರೆಂಡ್ಸ್, ಅವ್ರ ಬಗ್ಗೆ ಎಷ್ಟು ಮಾತಾಡ್ತಾ ಇದ್ರು ಕೂಡ ನಿಜವಾಗೂ ಮುಗಿಯೋದ ಕತೆ. ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.